ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 4 ಗಂಟೆ ಆಗಿದೆ. ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಬಿಸಿಲಿದೆ. 4 ಗಂಟೆ ಆದ್ರೂ ಕರೆಂಟ್ ಬಂದಿತ್ತು. ನಾನು ತೆಂಗಿ ಸಸಿಗೆಲ್ಲ ನೀರು ಬಿಡ್ತಾ ಇದ್ದೆ. ಪ್ಲೀಸ್ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ವೋಲ್ಟೇಜು ಕಮ್ಮಿ ಇದೆ ಅನಿಸುತ್ತೆ. ನಾನು ಮನೆಗೆಲ್ಲ ನೀರು ಇಟ್ಕೊಂಡು ಇಲ್ಲಿ ತೆಂಗಿ ಸಸಿ ನೀರು ಬಿಡೋಣ ಅಂತ ಬಂದಿದ್ದೀನಿ. ಒಂದು 6 ತೆಂಗಿ ಸಸಿ ನೆಂದಿದ್ದಾವೆ ಅಷ್ಟೇ, ನೋಡ್ಬೋದು. ನೋಡಿ, ಅಲ್ಲಿ ಪೈಪ್ ಹಾಕಿದ್ದೀನಿ, ನೀರು ಹೋಗ್ತಾ ಇದ್ದಾವಲ್ಲಿ. ತುಂಬಾ ಕಮ್ಮಿ ಬರ್ತಿದ್ದಾವೆ. ಇನ್ನು 4 ಸಸಿ ಇದೆ. ಅವು ನೆನೆಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ಮನೇಲಿ ಕೆಲಸ ಮಾಡ್ಕೊಂಡ್ಬಂದು ಮತ್ತೆ ಆನ್ ಮಾಡ್ತೀನಿ. ಅಂದರೆ ಈ ಟೈಮಲ್ಲಂತೂ ಮನೇಲಿ ಕರೆಂಟ್ ಇಲ್ಲ ಅಂತಂದರೆ ಮಲ್ಗೋಕ್ಕೆ ಆಗೋಲ್ಲ. ಫ್ಯಾನ್ ಇದ್ದರೆ ಅಷ್ಟೇ, ಇಲ್ಲಾಂದರೆ ತುಂಬಾ ಸೆಕೆ. ನಮ್ಮದಂತೂ ಸೀಟಿನ ಮನೆ ಆಗಿರೋದ್ರಿಂದ ಮಲ್ಕೊಳ್ಳೋದಕ್ಕೆ ಆಗೋಲ್ಲ, ಅಷ್ಟು ಸೆಕೆ ಆಗುತ್ತೆ. ಅದಕ್ಕಿಂತ ಇಲ್ಲಿ ಹೊರಗಡೆ ನೀರು ಬಿಡೋದೇ ವಾಸಿ ಅಂತ ಅಂದ್ಬಿಟ್ಟು ಮಲಗಿದ್ದೆ. ಕರೆಂಟ್ ಬಂದಿದೆ ಅಂತ ಅಂದ್ಬಿಟ್ಟು ಎದ್ಬಿಟ್ಟು ಬಂದೆ. ಫ್ರೆಂಡ್ಸ್, ಮತ್ತೆ ನಾನು ನೀರೆಲ್ಲ ಬಿಟ್ಟಾದಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಹಾಗೆಯೇ ಇಷ್ಟು ಪಾತ್ರೆ ಇದೆ. ಇವಾಗ ಇದು ಆಚೆ ತಗೊಂಡೋಗಿ ಇಟ್ಬಿಟ್ಟು ಕಸ ಎಲ್ಲ ಗುಡಿಸಿ ಪಾತ್ರೆನ ವಾಶ್ ಮಾಡ್ತೀನಿ. ಮತ್ತು ಸ್ವಲ್ಪ ನಮ್ಮ ಯಜಮಾನ್ರದ್ದು ಒಂದು ಜೊತೆ ಬಟ್ಟೆ ಇದೆ, ಅದನ್ನು ಸಹ ವಾಶ್ ಮಾಡಬೇಕು. ಫ್ರೆಂಡ್ಸ್, ಹಾಗೆಯೇ ಪಾತ್ರೆ ಎಲ್ಲ ಈಚೆ ತೊಗೊಂಬಂದು ಹಾಕ್ಕೊಂಡು ಪಾತ್ರೆನ ವಾಶ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಡಬ್ಬೆಲ್ಲ ತೊಳೆದಿಡ್ತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸ್ವಲ್ಪ ಬಟ್ಟೆ ಇದೆ, ಬಟ್ಟೆನೂ ಸಹ ವಾಶ್ ಮಾಡಬೇಕು. ನೋಡಿ, ನಾನು ಪಾತ್ರೆ ಒಳಗಕ್ಕೆ ಅಂತ ಕುತ್ಕೊಂಡಿದ್ದ ತಕ್ಷಣ ಕೋಳಿಗಳೆಲ್ಲ ಬರ್ತವೆ ಪಾತ್ರೆಯಲ್ಲಿ. ಅನ್ನದಗಳು ಅಕಸ್ಮಾತ್ ಏನಾರು ಇರುತ್ತೆ ಅಂತ ಅಂದ್ಬಿಟ್ಟು ತಿನ್ನೋದಕ್ಕೆ ಅಂತ. ನಾನು ಒಂದೊಂದ್ಸಲಿ ಪಾತ್ರೆ ಬೆಳಗೋದಕ್ಕೆ ಬಿಡಲ್ಲ, ಅಷ್ಟು ಟಾರ್ಚರ್ ಮಾಡ್ತಾ ಇರ್ತವೆ. ಪಾತ್ರೆ ತೊಳೆದಿದ್ರೆ ಅದ್ರ ಮೇಲೇ ನೆಗಿತಾ ಇರ್ತವೆ, ಆ ಥರ ಟಾರ್ಚರ್ ಕೊಡ್ತಾ ಇರ್ತವೆ. ನಾನು ಬೇಗ ಬೇಗ ಪಾತ್ರೆ ವಾಶ್ ಮಾಡಿಬಿಟ್ಟು ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ಹಾಗೆಯೇ ಪಾತ್ರೆನ ಸಹ ವಾಶ್ ಮಾಡಾಯಿತು. ಇವಾಗ ನಾನು ಬಟ್ಟೆನ ನೆನೆಹಾಕಿದ್ದೆ. ಇವಾಗ ಬಟ್ಟೆನ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಬಟ್ಟೆನೂ ವಾಶ್ ಮಾಡಿಬಿಟ್ಟು ಬೇಗ ಆಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಹಾಗೇನೆ ನಮ್ಮ ಮನೇಲಿ ಮೀನು ತೊಗೊಂಬಂದಿದ್ರು. ಮೀನನ್ನ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದೆ. ಕಬಾಬ್ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು. ಫಿಶ್ ಕಬಾಬು ಚೆನ್ನಾಗಿರುತ್ತೆ. ಇದು ಕಾಟ್ಲಾ ಫಿಶ್ ಅಂತ, ಇದರಿಂದ ಕಬಾಬ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಫಿಶ್ನ ಕ್ಲೀನ್ ಮಾಡಿಸ್ಕೊಂಡು ಚಿಕ್ಕದಾಗೆಲ್ಲ ಕಟ್ ಮಾಡಿಸ್ಕೊಳ್ತೀನಿ ಇವಾಗ.
ಅದರಲ್ಲಿ ಹಿಂಗೆ ಸಣ್ಣ ಸಣ್ಣ ಕಡೆ ತರಬೇಕಾಗಿತ್ತೇನೋ. ಅದರೊಳಗೆ ಹಾಕ್ಬಿಡು, ಆಮೇಲೆ ಆರಿಸ್ಕೊತೀನಿ. ಫ್ರೆಂಡ್ಸ್, ಹಾಗೆಯೇ ಮೀನನ್ನ ಕಟ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ ಕಬಾಬ್ ಮಾಡೋದಕ್ಕೆ. ನೋಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಅಚ್ಕಾರದ ಪುಡಿನ ಸೇರಿಸ್ಕೊಳ್ತೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದು ಫಿಶ್ ಕಬಾಬ್ನ, ಮತ್ತು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಮತ್ತು ಇವಾಗ ಕಬಾಬ್ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆಯೇ ಇವಾಗ ನಾನು ಒಂದು ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ನಾನು ನಾಟಿ ಮೊಟ್ಟೆನ ತಗೊಂಡಿದ್ದೀನಿ. ಇವಾಗ ಮೊಟ್ಟೆನ ಸಹ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ನಿಂಬೆಹಣ್ಣು ಇದನ್ನು ಸಹ ಹಿಂಡ್ಕೊಳ್ತೀನಿ ಇವಾಗ. ಫ್ರೆಂಡ್ಸ್, ಹಾಗೆಯೇ ಇವಾಗ ಒಂದು ಸೈಡ್ ಬೆಂದಿದೆ. ಇವಾಗ ಒಂದು ಸೈಡ್ ಇದನ್ನು ತಿರುವಿ ಹಾಕ್ಕೊಳ್ತೀನಿ. ಇವಾಗ ಒಂದು ಸೈಡ್ ಬೆಂದಾದಮೇಲೆ ಇನ್ನೊಂದು ಸೈಡು ತಿರ್ವಾಕೊಂಡಿದ್ದೀನಿ. ಈಗ ಎರಡು ಸೈಡು ಇವಾಗ ಚೆನ್ನಾಗಿ ಬೆಂದರೆ ಫಿಶ್ ಕಬಾಬ್ ರೆಡಿ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮನೇಲಿ ಮೀನು ತೊಗೊಂಬಂದಿದ್ರು. ನಾನು ಆವಾಗಲೇ ಇದು ಮಸಾಲೆ ಎಲ್ಲ ಕಲಸಿಟ್ಟಿದ್ದೆ. ಮಸಾಲೆ ಕಲಸಿಟ್ಟು ಏನಿಲ್ಲ ಅಂದರೂ ಒಂದು 3 to 4 hour ಆಗಿದೆ. ನಾನು ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಎಣ್ಣೆನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಈಗ ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಇವಾಗ ಚೆನ್ನಾಗಿ ಕಾದಾದ್ಮೇಲೆ ನಾನು ಕಬಾಬ್ನ ಬಿಟ್ಕೊತೀನಿ. ಫಿಶ್ ಕಬಾಬು ನೋಡಿ, ನಾನು ನಿಂಬೆಹಣ್ಣು ಸ್ವಲ್ಪ ಅವಾಗಲೇ ಹಿಂಡಿದೆ. ಇವಾಗ ಮತ್ತೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊತೀನಿ. ನೋಡಿ, ಕಲಸಿಟ್ಟಿದೆ 3 to 4 hours ಆಗಿದೆ ಕಲಸಿ. ಇವಾಗ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇದು ಕಾಟ್ಲಾ ಫಿಶ್ ಅಂತ ತುಂಬಾ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಹಾಗೆಯೇ ಇವಾಗ ಎಣ್ಣೆ ಕಾದಿದೆ. ನಾನು ಮತ್ತೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಕಬಾಬ್ನ ಬಿಟ್ಕೊಳ್ತೀನಿ. ಎಣ್ಣೆ ಒಳಗೆ ಇವಾಗ ಬಿಡ್ತೀನಿ. ಫ್ರೆಂಡ್ಸ್, ನೋಡ್ಬೋದು ಯಾವ ರೀತಿ ಬಂದಿದೆ ಫಿಶ್ ಕಬಾಬು. ಈ ಹೋಟೆಲಲ್ಲೆಲ್ಲ ಕೊಡ್ತಾರಲ್ಲ ಫಿಶ್ ಕಬಾಬು, ಸೇಮ್ ಚಿಕನ್ ಕಬಾಬ್ ಥರನೇ ಇರುತ್ತೆ ಹೋಟೆಲಲ್ಲಿ ಕೊಡೋದು. ನೋಡಿ, ಅದೇ ರೀತಿ ನಾನು ಸಹ ಮಾಡಿದ್ದೀನಿ, ನೋಡ್ಬೋದು.
ಫ್ರೆಂಡ್ಸ್ ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಹಾಗೆಯೇ ನೋಡಿ ಈಚಲುಳಗಳು ಓಡಾಡ್ತಾ ಇದ್ದಾವೆ. ಒಂದು ಬಿದ್ದೇ ಬಿಡ್ತು ಅದರೊಳಕ್ಕೆ. ಇದಾಗಿದೆ. ಇವಾಗ ನಾನು ಎತ್ತುತ್ತೀನಿ. ಇವಾಗ ಇದು ಚೆನ್ನಾಗಿ ಬೆಂದಿದೆ ಮತ್ತು ರೋಸ್ಟ್ ಆಗಿದೆ. ಇವಾಗ ನಾನು ಇನ್ನೂ ಸ್ವಲ್ಪ ಇದೆ ಅದನ್ನು ಬಿಡ್ತೀನಿ.